ನಮಸ್ತೆ. ಜೀವನದ ಏರಿಳಿತದ ಸಮಯದೊಳಗೆ ಪಯಣ ಹೊರಟಿರುವಾಗ ಮನುಷ್ಯ ಅನೇಕ ಸಂಕಷ್ಟಗಳನ್ನು ಎದುರಿಸಬೇಕಾಗ್ತದಲ್ಲ. ಆ ಸಂಕಷ್ಟಗಳ ಮಧ್ಯ ನಿರ್ಧಾರ ತಗೋಬೇಕಾದಂಥದ್ದನ್ನು ತಗೊಳ್ಳೋಕ್ಕಾಗದೆ ಪರಿತಪಿಸಬೇಕಾಗ್ತದೆ. ಇಂಥ ಸನ್ನಿವೇಶಗಳು ಪ್ರತಿಯೊಬ್ಬರ ಬದುಕಿನೊಳಗೂ ಬಂದಿರ್ತವೆ. ಹೀಗಾದಾಗ ಮಾನಸಿಕ ದ್ವಂದ್ವಕ್ಕೆ ಒಳಗಾಗ್ತೀವಿ, ಆತ್ಮಗ್ಲಾನಿಗೆ ಒಳಗಾಗ್ತೀವಿ. ಏನನ್ನ ಮಾಡಬೇಕಪ್ಪ, ಧರ್ಮ ಸಂಕಟಕ್ಕೆ ಸಿಕ್ಕಾಕ್ಕೊಂಡು ನರಳ್ತೀವಲ್ಲ. ಈ ಸಂಕಟದ ಪರಿಸ್ಥಿತಿ ಒಳಗೂ ಕೂಡ ಧೃತಿಗೆಡಬೇಕಾಗಿಲ್ಲ ಮನುಷ್ಯ. ಏನು ಮಾಡಿದ್ರೆ ಉತ್ತಮ, ಏನು ಮಾಡಿದ್ರೆ ಸರಿಯಾದದ್ದು, ಸೂಕ್ತವಾದದ್ದು ಅನ್ನಲಿಕ್ಕೆ ಡಿ ವಿ ಗುಂಡಪ್ಪ ಅವರು ಈ ಕಗ್ಗದೊಳಗೆ ಅದಷ್ಟು ಮಾರ್ಮಿಕವಾಗಿ ಹೇಳ್ಯಾರಂತಂದರೆ, ಧರ್ಮ ಸಂಕಟದಿ ಮನ ತಲ್ಲಣಿಸುತ್ತಿರುವಂದು ನಿರ್ಮಥಿಸು ನಿನ್ನಾತ್ಮವನೇ ಮಮತೆ ಬಿಟ್ಟು, ನಿರ್ಮಮದ ಸದ್ವಿವೇಕದ ದೀಪಕ್ಕಿಂತ ನೀ ನೆಮ್ಮಲಿ ಇನ್ನೇನೀವುದೋ ಮಂಕುತಿಮ್ಮ. ನೀನು ನೆಮ್ಮಲು ಇನ್ನೂ ಏನು ಈವುದು, ಎಮ್ಮಲ್ಲಿ ನಮಗೆ ಇನ್ನು ಏನು ಉಳಿದಿದೆ ಏನು ಅನ್ನೋದು ಇದು ಅರ್ಥ. ಹಲವಾರು ಸಲ ಜೀವನದೊಳಗೆ ಸಾಕಷ್ಟು ಪರಿಸ್ಥಿತಿಯನ್ನು, ವಿಷಮಯ ಸಂದರ್ಭಗಳನ್ನು ಎದುರಿಸಿ ನಿರ್ಣಯ ತಗೊಳ್ಬೇಕಾದಂಥ ಸಮಯ ಬಂದಾಗ ಎಲ್ಲ ನಮನಿಗೆ ಹೋರಾಟ ಮಾಡಿ ಸಂಘರ್ಷ ಮಾಡಿ ಆ ಹಂತಕ್ಕೆ ಬಂದು ನಿಂತಿರ್ತೀವಿ. ನಿರ್ಣಯ ನಮ್ಮದೇ ಆಗಿರ್ತದೆ. ಆವಾಗ ಆ ಸಮಯ ಬಂದಾಗ ಧರ್ಮ ಸಂಕಟಕ್ಕೆ ಸಿಕ್ಕಾಕೊಂಡು ನಿರ್ಣಯ ತಗೊಳ್ಳೋದೇ ಕಷ್ಟ, ಅಸಾಧ್ಯ ಅನ್ನೋ ಹಂಗಾಗ್ಬಿಡ್ತದಲ್ಲ. ಅಂತಹ ಸಂದರ್ಭದೊಳಗೆ ಮನಸ್ಸು ತಲ್ಲಣಿಸಿ ಹೋಗ್ತದೆ. ಆ ಸಮಯದೊಳಗಿನ ಮನಸ್ಸಿನ ಉದ್ವೇಗ, ಆವೇಗ, ತಲ್ಲಣ, ತಳಮಳ ಯಾವ ಶಬ್ದದಲ್ಲಿ ಹೇಳೋಕ್ಕೂ ಕಡಿಮೆನೇ. ಅಂಥ ಸಂದರ್ಭದೊಳಗೆ ನಿನ್ನ ಆತ್ಮವನ್ನೇ ನೀನು ಮಥಿಸು. ನಿನ್ನ ಆತ್ಮಕ್ಕೆ ನೀ ತಿಳುವಳಿಕೆ ಹೇಳು, ನಿನ್ನ ಆತ್ಮಕ್ಕೆ ನೀ ಶಿಕ್ಷೆ ಕೊಟ್ಕೋ, ನಿನ್ನ ಆತ್ಮವನ್ನೇ ದಂಡಿಸು. ಮಮತೆಯನ್ನು ಬಿಟ್ಟು, ಆತ್ಮಾಭಿಮಾನವನ್ನು ಬಿಟ್ಟು, ನನ್ನ ಆತ್ಮಕ್ಕೆ ಹೇಗೆ ನಾನು ಹಿಂಸೆ ಕೊಡಲಿ ಅಂತ ಪರಿತಪಿಸೋದನ್ನು ಬಿಟ್ಟು, ನಿನ್ನ ಆತ್ಮದ ಮೇಲಿನ ಮಮತೆಯನ್ನು ಬಿಟ್ಟು ನಿರ್ಣಯವನ್ನು ತಗೋಬೇಕಾಗ್ತದೆ. ಧರ್ಮ ಸಂಕಟಕ್ಕೆ ಸಿಲುಕಿಕೊಂಡಾಗ ಅವಾಗ ಚೆನ್ನಾಗಿ ಆಲೋಚನೆ ಮಾಡಬೇಕು. ಅಂಥ ಸಂದರ್ಭದಲ್ಲಿ ನಿರ್ಮಥಿಸು, ನಮ್ಮೊಳಗೆ ನಾವು ಮಂಥನ ಮಾಡಬೇಕು, ಚಿಂತನೆ ಮಾಡಬೇಕು. ಏನಪ್ಪ, ನನಗಿಂಥ ಸನ್ನಿವೇಶ ಬಂತಲ್ಲ, ಹೇಗೆ ಇದರಿಂದ ಪಾರೋಗೋದು, ಯಾರಿಗೂ ತೊಂದರೆ ಆಗಿರಬಾರ್ದು, ಇದರಿಂದ ನನಗೂ ಆಗಬಾರ್ದು, ಇನ್ನೊಬ್ರಿಗೂ ಆಗಬಾರ್ದು, ನಾವೆಲ್ಲ ಸುಖವಾಗಿರಬೇಕು, ಸಂತೋಷವಾಗಿರಬೇಕು, ಈ ವಿಷಮ ಸಂಕಟದಿಂದ ಪಾರಾಗಬೇಕು ಅಂದರೆ ನಿನ್ನ ಆತ್ಮದೊಳಗಡೆ ನೀನು ಆಲೋಚನೆ ಮಾಡ್ಕೊ, ನಿನ್ನೊಳಗೆ ನೀನು ನಿರ್ಮಥಿಸು, ಮಮತೆಯನ್ನು ಬಿಟ್ಟು. ಇಲ್ಲಿ ಮಮತೆ ಅಂತಂದರೆ ಸ್ವಾರ್ಥ. ಬರೀ ಸ್ವಾರ್ಥಿಗಳಾಗಿ ಯೋಚನೆ ಮಾಡಿದ್ರೆ ಯಾವ ದಾರಿನೂ ಕಾಣಂಗಿಲ್ರಿ. ಒಳ್ಳೆಯ ವಿವೇಕ ಅನಿಸುವಂಥ ದೀಪಕ್ಕಿಂತ ನೀನು ಇನ್ನೂ ಏನು ತಾನೇ ನೆಚ್ಚಬಹುದು. ನಮ್ಮೊಳಗೆ ಒಂದು ವಿವೇಕ, ಬುದ್ಧಿ, ಚಾತುರ್ಯ ಅನ್ನೋದು ಕೊಟ್ಟಾನ ದೇವರು. ಮತ್ತು ಅದನ್ನು ಇಂಥ ಸಂದರ್ಭದಲ್ಲಿ ಉಪಯೋಗ ಮಾಡದೇ ಇದ್ದರೆ ಬೇರೆ ಏನು ಮಾಡ್ತೀಯ ನೀನು? ಬೇರೆಯವರನ್ನು ನೆಚ್ಕೊಂಡಿರೋದಕ್ಕಂತೂ ಆಗಲ್ಲ. ಬೇರೆಯವರ ಸಲಹೆ, ಅಭಿಪ್ರಾಯಗಳು ಆ ಸಮಯದೊಳಗೆ ನಮಗೆ ಪಥ್ಯ ಆಗಲಿಕ್ಕಿಲ್ಲ. ಅದಕ್ಕೆ ಆವಾಗ ಏನು ಮಾಡಬೇಕು, ನಾವು ಶಾಂತ ಚಿತ್ತರಾಗಿ ಸಮಾಧಾನವಾಗಿ ಕೂತ್ಕೊಂಡು ನಮ್ಮೊಳಗನ್ನು ಕೇಳಬೇಕು. ಅಂತರಾತ್ಮ ಎಲ್ಲ ಒಪ್ಕೊಂಡ್ಬಿಡ್ತದೆ, ಎಲ್ಲ ಗೊತ್ತು ಅದಕ್ಕೆ. ಬಚ್ಚಿಡುವುದೇನು ಸಾಧ್ಯನೇ ಇಲ್ಲಲ್ಲ ಅದ್ರ ಮುಂದೆ ನೀನು ನಿವೇದನೆ ಮಾಡ್ಕೋ. ಅದು ಸ್ವಾರ್ಥವನ್ನು ಬಿಟ್ಟು ವಿಚಾರ ಮಾಡು, ವಿವೇಕಕ್ಕೆ ಮೊರೆ ಹೋಗು, ಬುದ್ಧಿಗೆ ಮೊರೆ ಹೋಗು. ಅದು ಉತ್ತರ ಕೊಡ್ತದೆ, ಎಲ್ಲವನ್ನ ಪರಿಹಾರ ಮಾಡ್ತದೆ. ಇದನ್ನು ನೆಚ್ಚಿದ್ರೆ ನಿನ್ನ ನಿರ್ಣಯ ಸರಿಯಾಗಿರ್ತದೆ. ಯಾವಾಗ ನೀನು ನಿನ್ನನ್ನು ನೆಚ್ಕೋತೀಯಲ್ಲ, ನಿನ್ನ ಅಭಿಪ್ರಾಯವನ್ನು, ನಿನ್ನ ಬುದ್ಧಿಯನ್ನು, ನಿನ್ನ ವಿವೇಕವನ್ನು, ಬುದ್ಧಿ ಅಂದರೆ ಕೆಟ್ಟ ಬುದ್ಧಿನೂ ಇರ್ತದೆ, ಮತ್ತು ವಿವೇಕವನ್ನು ನೆಚ್ಕೋತೀಯಲ್ಲ, ಆವಾಗ ನಿನ್ನ ನಿರ್ಣಯ ಸರಿಯಾಗಿರ್ತದೆ, ಒಳ್ಳೆಯ ದಾರಿ ಕೂಡ ನಿನಗೆ ತೋರ್ತದೆ ಅಂಥೇಳಿ ಈ ಒಂದು ಕಗ್ಗದಲ್ಲಿ ಮಾರ್ಮಿಕವಾಗಿ ಹೇಳಿದ್ದು. ಧನ್ಯವಾದ.